ಇವತ್ತು ಯಾವ ದಿನ ಗೊತ್ತಾ? ಟೊಬ್ಯಾಕೋ ಡೇ ಗೊತ್ತು ತಾನೇ? ಗೊತ್ತಿದ್ಮೇಲೆ ಸಿಗರೇಟ್ ಸೇದನ್ನ ಬಿಡ್ಬೇಕು, ಬಿಡ್ತೀರಾ ಅಲ್ವಾ? ಇವತ್ತೆಷ್ಟೋ ಜನ ಸಿಗರೇಟ್ ಸೇದಿ ಕ್ಯಾನ್ಸರ್ ಅನ್ನೋ ಮಾರಕ ರೋಗದಿಂದ ಸಾಯ್ತಾ ಇರೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಕಣ್ರೋ. ಲವ್, ನಿಮ್ಗೊಂದು ವಿಷಯ ಗೊತ್ತೇನ್ರೋ? ಸಿಗರೇಟ್ಗೆ ನೀವು ಹೊಗೆ ಹಾಕಿದ್ರೆ ಸಿಗರೇಟು ನಿಮಗೆ ಹೊಗೆ ಹಾಕುತ್ತೆ ಕಣ್ರೋ. ಒಂದು ಸಿಗರೇಟ್ನಿಂದ ನೀವು ಹೊಗೆ ಹಾಕಿಸ್ಕೋಬೇಕಾ? ಹೊಗೆಯಿಂದ ಹೊಗೆ ಹಾಕಿಸ್ಕೊಳ್ಳೋ ಪ್ರೋಗ್ರಾಮು ಬೇಕೇನ್ರೋ ನಿಮಗೆ? ಬೇಡ ಕಣ್ರೋ. ಇಷ್ಟು ದಿವಸದವ್ರಿಗೆ ಹುಡುಗರು ಮಾತ್ರ ಸಿಗರೇಟ್ ಸೇರ್ತಾ ಇದ್ರು. ಆದರೆ ಈಗ ಏನಾಯ್ತು? ಭಾರತ ನಾರಿ ಹೆಣ್ಣು ಸಿಗರೇಟ್ ಹೊಡಿತಾ ಇರೋದನ್ನ ನೋಡ್ತಾ ಇದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ ಕಣ್ರೋ. ನನಗೆ ಹೆಣ್ಮಕ್ಳು ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ರೆ ನೋಡೋಕ್ಕಾಗಲ್ಲ. ಅಂಥದ್ರಲ್ಲಿ ಸಿಗರೇಟ್ ಸೇದಿ ಹಾಳಾಗ್ತಾ ಇರೋದನ್ನ ನಾನು ಹೆಂಗೆ ನೋಡ್ಕೊಂಡು ಸುಮ್ಮನಿರ್ಲಿ ಹೇಳ್ರೋ? ಲೋ, ನಾನು ಹೆಣ್ಣಿಗೆ ಎಷ್ಟೊಂದು ಗೌರವ ಕೊಡ್ತೀನಿ ಅಲ್ವೇನ್ರೋ? ಅದನ್ನೇ ನಾನು ಹಾಡಲ್ಲಿ ಹೇಳ್ತೀನಿ ಕೇಳ್ರೋ. ಕಾವೇರಿ ನಿನ್ನ ಮಡಿಲಲ್ಲಿ ಮಲಗೋ ಕಂದ ನಾನಮ್ಮ. ಲೋ, ನಿಮ್ಗೊಂದು ಮಾತು ಹೇಳ್ತೀನಿ ಕೇಳ್ರೋ. ನನ್ನ ಮೇಲೆ ಅಭಿಮಾನ ಇದ್ರೆ ಇನ್ಮೇಲೆ ನೀವು ಸೇದೋ ಸಿಗರೇಟ್ ದುಡ್ಡನ್ನ ಕೂಡಿಟ್ಟು ಆ ದುಡ್ಡಿನಿಂದ ಒಬ್ಬ ಬಡ ವಿದ್ಯಾರ್ಥಿನ ಓದಿಸ್ರೋ, ಅವನ್ನ ಕಮಿಷನರ್ ಮಾಡ್ರೋ. ಒಂದು ಸಿಗರೇಟ್ ದುಡ್ಡಿಂದ ನಾನೊಬ್ಬ ಕಮಿಷನರ್ ಮಾಡಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ರೋ. ಸಿಗರೇಟ್ ಸೇದಿ ನಿಮ್ಮ ಜೀವನ ಹಾಳು ಮಾಡ್ಕೊಳ್ಳೋ ಬದಲು ಆ ಸಿಗರೇಟ್ ದುಡ್ಡಿಂದ ನಿಮ್ಮ ಮನೆಗೆ ಅಕ್ಕಿ ಬೇಳೆ ತರಕಾರಿ ತಗೊಂಡು ಹೋದ್ರೆ ನಿಮ್ಮ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ನೆಮ್ಮದಿಯಾಗಿ ಊಟ ಮಾಡ್ತಾರೆ ಅಲ್ವೇನ್ರೋ? ಲವ್, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಕಣ್ರೋ. ಇನ್ಯಾವತ್ತು ಬೀಡಿ ಸಿಗರೇಟು ತಂಬಾಕು ಗುಟ್ಕಾ ಮಾಡಬೇಡಿ ಕಣ್ರೋ. ನಿಮ್ಮ ತಮ್ಮಯ್ಯ ಅಂತೀನಿ ಕಣ್ರೋ, ಅರ್ಥ ಮಾಡ್ಕೊಳ್ರೋ. ನನ್ನ ಕಣ್ಮುಂದೆ ಇನ್ಯಾವತ್ತಾದ್ರೂ ಹೆಣ್ಮಕ್ಳು ಸಿಗರೇಟ್ ಸೇದಿದ್ರೆ ನಾನು ಸುಮ್ಮನಿರಲ್ಲ. ಯಾಕೆ ಗೊತ್ತಾ? ನಾನಾಗಲ್ಲ. ಅದಕ್ಕೆ ಅರ್ಥ ಆಯ್ತಾ? ಅರ್ಥ ಮಾಡ್ಕೋಬೇಕು. ಲವ್, ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳ್ರೋ. ನನ್ನ ಫಾಲೋವರ್ಸು, ನನ್ನ ಅಭಿಮಾನಿಗಳು, ನನ್ನ ಎಲ್ಲ ವೀಕ್ಷಕರು ಆಯುಷ್ ಟಿವಿ ನೋಡಬೇಕು. ಯಾಕೆ ಗೊತ್ತಾ? ಧೂಮಪಾನದಿಂದ ಯಾವ್ಯಾವ ರೋಗ ಬರುತ್ತೆ ಅಂತ ತೋರಿಸ್ತವ್ರೆ. ಅದಕ್ಕೆ ಅಷ್ಟೇ ಅಲ್ಲ, ಪ್ರತಿ ರೋಗಕ್ಕೂ ಆಯುಷ್ ಟಿವಿಲಿ ಔಷಧಿ ಇದೆ. ಯಾವ ಅಂಗಡಿಗೂ ಹೋಗ್ಬೇಕಾಗಿಲ್ಲ, ಮನೇಲೆ ಔಷಧಿ ತಯಾರಿಸ್ಬೋದು ಕಣ್ರೋ. ಲವ್, ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ತನದ ಆಯುರ್ವೇದಿಕ್ ಔಷಧಿಗಳ ಬಗ್ಗೆ ತೋರಿಸ್ತಾ ಇರೋ ಏಕೈಕ ವಾಹಿನಿ ಆಯುಷ್ ಟಿವಿ ಕಣ್ರೋ. ನಿರಂತರ ಆರೋಗ್ಯಕ್ಕಾಗಿ ಆಯುಷ್ ಟಿವಿ ನೋಡಿ. ನಮಸ್ಕಾರ.